ಓ ಇದ್ದೀರಾ? ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಸಿ ಜಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ವೆಲ್ಕಮ್ ಟು ಯು ವಿಲ್ ಬಿಕಮ್ ಸಿಸ್ಟಮ್ ಅಡ್ಮಿನ್ ವಿಡಿಯೋ ಸೀರೀಸಿಗೆ. ಈ ವಿಡಿಯೋದಲ್ಲಿ ಆಲ್ರೆಡಿ ಲಾಸ್ಟ್ ವಿಡಿಯೋಸಲ್ಲಿ ಸ್ಟೋರೇಜ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಈ ವಿಡಿಯೋದಲ್ಲಿ RAID ಬಗ್ಗೆ ಡಿಸ್ಕಸ್ ಮಾಡೋಣ. ವಾಟ್ ಈಸ್ RAID? ವೈ RAID ಈಸ್ ರಿಕ್ವೈರ್ಡ್? ಓಕೆ, ವಾಟ್ ಈಸ್ ದಿ ಅಡ್ವಾಂಟೇಜ್ ಆಫ್ RAID? ಓಕೆ, ಸೊ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಫಸ್ಟು RAID ಅಂದರೆ ಏನು? RAID ಅಂದರೆ ರಿಡಂಡೆಂಟ್ ಅರೇಸ್ ಆಫ್ ಇಂಡಿಪೆಂಡೆಂಟ್ ಡಿಸ್ಕ್ ಆರ್ ರಿಡಂಡೆಂಟ್ ಅರೇಸ್ ಆಫ್ ಇನ್ಎಕ್ಸ್ಪೆನ್ಸಿವ್ ಡಿಸ್ಕ್ಸ್. ಓಕೆ, ಸೊ ನೀವು ರಿಡಂಡೆಂಟ್ ಅರೇ ಆಫ್ ಇಂಡಿಪೆಂಡೆಂಟ್ ಡಿಸ್ಕ್ ಅಂತಾದರೂ ಕರಿಬೋದು, ರಿಡಂಡೆಂಟ್ ಅರೇ ಆಫ್ ಇನ್ಎಕ್ಸ್ಪೆನ್ಸಿವ್ ಡಿಸ್ಕ್ ಅಂತಾದರೂ ಕರಿಬೋದು. ವಾಟ್ ಯು ಮೀನ್ ಬೈ ದಟ್? ಸೊ ಆ ನೇಮ್ ಹೇಳುತ್ತೆ, ರಿಡಂಡೆಂಟ್ ಅರೇ. ರಿಡಂಡೆಂಟ್ ಅಂದ್ರೇನು? ಮಲ್ಟಿಪಲ್ ರಿಡಂಡೆನ್ಸಿ. ಓಕೆ, ಸೊ ನಾವು ಜನರಲಿ ಹೇಳ್ತೀವಲ್ಲ ಆಲ್ಟರ್ನೇಟ್. ಓಕೆ, ಇವನಿಲ್ಲ ಅಂದ್ರೆ ಅವನು, ಅದಿಲ್ಲ ಅಂದ್ರೆ ಇದು. ಓಕೆ, ಸೊ ದಟ್ ಟೆಕ್ನಿಕಲ್ ಟರ್ಮ್ is redundancy, redundant. Okay, array of independent or inexpensive storage price ಕಮ್ಮಿ ಇರೋದ್ರಿಂದ. Okay, so the people will call inexpensive disk. I hope RAID ಅಂದ್ರೆ ಅದು ಫುಲ್ ಟರ್ಮ್ ಅರ್ಥ ಆಯ್ತು. RAID ಏನ್ ಮಾಡ್ತಾರೆ, ಹೆಂಗೆ RAID ಆಗುತ್ತೆ? ವೈ RAID is required? ಎಕ್ಸಾಂಪಲ್, RAID ಅನ್ನ ಮಾಡೋದು. ಓಕೆ, ಸೊ ಮೂರು ಪರ್ಪಸ್ಗೋಸ್ಕರ. ಫಸ್ಟ್ ಪರ್ಪಸ್ಸು ರಿಡೆಂಡೆನ್ಸಿಗೋಸ್ಕರ. ಓಕೆ, ಸೆಕೆಂಡ್ ಪರ್ಪಸ್ಸು ಡೇಟಾ ಸೆಕ್ಯೂರಿಟಿ. ಥರ್ಡ್ ಪರ್ಪಸ್ಸು ಹೈ ಅವೈಲಬಿಲಿಟಿ. ಅಂದ್ರೆ ಏನು ರಿಡೆಂಡೆನ್ಸಿ ಏಂದಕ್ಕೆ ಬೇಕು ಅಂತ ಹೇಳಿದ್ರೆ, ಎಕ್ಸಾಂಪಲ್, ನಿಮ್ಮ ಹತ್ರ ಒಂದು ಸಿಸ್ಟಮ್ ಇದೆ, ನೀವು ಆ ಸಿಸ್ಟಮ್ ಅಲ್ಲಿ ಏನೋ ಡೇಟಾ ಹಾಕಿದ್ದೀರಾ, ಒಂದು ಸ್ಟೋರೇಜ್ ಇದೆ, ಸಿಸ್ಟಮ್ ಇದೆ, ಸಿಸ್ಟಮಲ್ಲಿ ಸ್ಟೋರೇಜ್ ಇದೆ, ಸ್ಟೋರೇಜಲ್ಲಿ ಡೇಟಾ ಹಾಕಿದ್ದೀರಾ, ಸಡನ್ ಆಗಿ ಆ ಡಿಸ್ಕ್ ಹೋಗ್ಬಿಡ್ತು. ಆ ಡಿಸ್ಕ್ ಮೀನ್ಸ್ ದಟ್ ಸ್ಟೋರೇಜ್ ವಿಲ್ ಬಿಕಮ್ ಕರಪ್ಟ್. ಆಗೇನು ಮಾಡೋದು? ಡೇಟಾ ಹೋಯ್ತಾ? ಫಾರ್ ದಟ್ ಓನ್ಲಿ ವಿ ರಿಕ್ವೈರ್ ರಿಡೆಂಡೆನ್ಸಿ. ಮೀನ್ಸ್ ಸೊ ಸೇಮ್ ಡೇಟಾನ ದಟ್ ಸಿಸ್ಟಮ್ ಇಟ್ ಸೆಲ್ಫ್, ದಟ್ RAID ಸಿಸ್ಟಮ್ ಇಟ್ ಸೆಲ್ಫ್ ವಿಲ್ ಕಾಪಿ ಟು ದ ಅದರ್ ಮಿಷಿನ್. ಅದನ್ನ ರಿಡೆಂಡೆನ್ಸಿ ಅಂತ ಕರಿತೀವಿ. ಸೊ ಡೇಟಾ ಸೆಕ್ಯೂರಿಟಿ ಅಂದರೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಡೇಟಾ, ವೆರಿ ಇಂಪಾರ್ಟೆಂಟ್ ಡೇಟಾ. ಓಕೆ, ಸೊ ನಿಮ್ಮ ಡಿಸ್ಕ್ ಹೋಯ್ತು ಅಂತ ಹೇಳಿದ್ರೆ ಹೋಯ್ತಾ ಡೇಟಾ? ಸೊ ಇಟ್ ವಿಲ್ ಪ್ರೊವೈಡ್ ದಿ ಡೇಟಾ ಸೆಕ್ಯೂರಿಟಿ. ಹೈ ಅವೈಲಬಿಲಿಟಿ. ಓಕೆ, ನಿಮ್ದು ಯಾವುದೋ ಒಂದು ಸರ್ವರ್ ಇರುತ್ತೆ. ಓಕೆ, ಎಕ್ಸಾಂಪಲ್, ಆ ಸರ್ವರಲ್ಲಿ ಒಂದು ವೆಬ್ಸೈಟನ್ನು ರನ್ ಮಾಡ್ತಿರ್ತೀರಾ, ಆರ್ ಎಲ್ಸ್ ಯಾವುದೋ ಒಂದು ಪ್ರೋಸೆಸ್ ರನ್ ಆಗ್ತಾ ಇರುತ್ತೆ, ಅದಕ್ಕೆ ಡೇಟಾ ಬೇಕು. ಆ ಡೇಟಾನ ಸ್ಟೋರೇಜಲ್ಲಿ ಹಾಕಿರ್ತೀರಾ, ಸಡನ್ ಆಗಿ ಸ್ಟೋರೇಜ್ ಹೋಯ್ತು ಅಂತ ಹೇಳಿದ್ರೆ ನಿಮ್ಮ ಸರ್ವರ್ನು ಮೀನ್ಸ್ ಸರ್ವಿಸ್ ಕೊಡೋದು ಸ್ಟಾಪ್ ಮಾಡುತ್ತಾ? ಸೊ ಅದ್ರ ಬದಲು ಇಯರ್, ಓಕೆ, ಇಫ್ ವಿ ಕ್ರಿಯೇಟ್ ಎ RAID, ಓಕೆ, ಬಿಟ್ವೀನ್ ಮಲ್ಟಿಪಲ್ ಸ್ಟೋರೇಜಸ್, ಓಕೆ, ನಿಮ್ಮ ಡೇಟಾ ಆ ಮಲ್ಟಿಪಲ್ ಸ್ಟೋರೇಜಸ್ ಅಲ್ಲಿ ಇರೋದ್ರಿಂದ ಒನ್ ಆಫ್ ದಿ ಡಿಸ್ಕ್ ಫೇಲ್ಸ್ ಆಲ್ಸೋ, ದ ಪ್ರೋಸೆಸ್ ಆಫ್ ಪ್ರೊವೈಡಿಂಗ್ ದಿ ಡೇಟಾ ಟು ದ ಎಂಡ್ ಯೂಸರ್ ವಿಲ್ ಕಂಟಿನ್ಯೂ. ದಟ್ ಈಸ್ ವಾಟ್ ಹೈ ಅವೈಲಬಿಲಿಟಿ. ಸೊ ರಿಡೆಂಡೆನ್ಸಿ ಪರ್ಪಸ್ಸಿಗೆ, ಡೇಟಾ ಸೆಕ್ಯೂರಿಟಿ ಪರ್ಪಸ್ಸಿಗೆ, ಹೈ ಅವೈಲಬಿಲಿಟಿ ಪರ್ಪಸ್ಸಿಗೆ ವಿ ಆರ್ ಕ್ರಿಯೇಟಿಂಗ್ ಎ RAID. ಓಕೆ, RAID ಮೀನ್ಸ್ ಸೊ ಮಲ್ಟಿಪಲ್ ಡಿಸ್ಕ್ ನ ರಿಡೆಂಡೆನ್ಸಿ ಅರೇನ ಕ್ರಿಯೇಟ್ ಮಾಡ್ತಿದ್ದೀವಿ. ವೈ RAID ಇಸ್ ರಿಕ್ವೈರ್ಡ್? ಆಲ್ರೆಡಿ ಐ ಹೋಪ್ ಡಿಸ್ಕಸ್ ಮಾಡಿದ್ದೀವಿ. ಫಸ್ಟ್ ಒನ್, ಆಸ್ ಐ ಟೋಲ್ಡ್, ರಿಡೆಂಡೆನ್ಸಿ ಪರ್ಪಸ್ಸಿಗೆ. ಸೆಕೆಂಡ್ ಒನ್ ಕಾಸ್ಟ್ ಎಫೆಕ್ಟಿವ್. ಹೆಂಗೆ ಕಾಸ್ಟ್ ಎಫೆಕ್ಟಿವ್ ಆಗುತ್ತೆ ಇಲ್ಲಿ ಅಂತ ಹೇಳಿದ್ರೆ, ಯೂಸಿಂಗ್ ದಿಸ್ ಡಿಸ್ಕ್ ಯು ಕ್ಯಾನ್ ಕ್ರಿಯೇಟ್. ಓಕೆ, ಎಕ್ಸಾಂಪಲ್, ನನಗೆ ಒಂದು 500 GB ಓಕೆ, ಆರ್ ಎಲ್ಸ್ 5 TB ಒಂದು ಹಾರ್ಡ್ ಡಿಸ್ಕ್ ಬೇಕು ಅನ್ಕೊಳ್ಳೋಣ. 5 TB ಒಂದು ಹಾರ್ಡ್ ಡಿಸ್ಕ್ ಬೇಕು. ಓಕೆ, ಸೊ ಬಟ್ 5 TB ಹಾರ್ಡ್ ಡಿಸ್ಕ್ ಮಾರ್ಕೆಟಲ್ಲಿ ಇಲ್ಲ, ಆರ್ ಎಲ್ಸ್ ಓಕೆ ದ ಕಾಸ್ಟ್ ಆಫ್ ದಟ್ 5 TB ಹಾರ್ಡ್ ಡಿಸ್ಕ್ ಇಸ್ ವೆರಿ ಹೈ. ಬಟ್ ನನ್ನ ಹತ್ರ ಒಂದು 5ರಿಂದ 6 1 TB ಹಾರ್ಡ್ ಡಿಸ್ಕ್ ಇದೆ. ಯೂಸಿಂಗ್ ದಿಸ್ ಮಲ್ಟಿಪಲ್ 1 TB ಹಾರ್ಡ್ ಡಿಸ್ಕ್ ಯು ಕ್ಯಾನ್ ಕ್ರಿಯೇಟ್ ಒನ್ ಸಿಂಗಲ್ 5 TB ಲಾಜಿಕಲ್ ಹಾರ್ಡ್ ಡಿಸ್ಕ್. ದಟ್ ಈಸ್ ಪಾಸಿಬಲ್. ಆರ್ ಎಲ್ಸ್ ಓಕೆ, ದ ಸೆಕೆಂಡು ರೀಸನ್ನು ಹೆಂಗೆ ಕಾಸ್ಟ್ ಎಫೆಕ್ಟಿವ್ ಅಂತ ಹೇಳಿದ್ರೆ, ನಿಮ್ಮದು ಆಪರೇಟಿಂಗ್ ಸಿಸ್ಟಮ್ ಇರುತ್ತೆ. ಓಕೆ, ಸೊ ಸಾರಿ, ನಿಮ್ಮ ಕಂಪ್ಯೂಟರ್ ಇರುತ್ತೆ. ನಿಮ್ಮ ಕಂಪ್ಯೂಟರಲ್ಲಿ ನಿಮ್ಮ ಆಪರೇಟಿಂಗ್ ಸಿಸ್ಟಮ್ಮು ಫಾಸ್ಟ್ ಇರುತ್ತೆ. ಓಕೆ, ಬಿಕಾಸ್ ಆಫ್ ಯುವರ್ ಪ್ರೊಸೆಸರ್. ಬಟ್ ನಿಮ್ಮ ಸ್ಟೋರೇಜು ಸ್ಲೋ ಇದೆ. ಟು ಪರ್ಚೇಸ್ ಎ ಫಾಸ್ಟರ್ ಸ್ಟೋರೇಜ್ ಯು ನೀಡ್ ಟು ಇನ್ವೆಸ್ಟ್ ಮೋರ್.
ಆರ್ ಎಲ್ಸ್ ಅಟ್ ಪ್ರೆಸೆಂಟ್ ಫಾಸ್ಟರ್ ಸ್ಟೋರೇಜ್ ಅವೈಲೇಬಲ್ ಇಲ್ಲ ಅನ್ಕೊಳ್ಳಿ. ಆಗ ಇಫ್ ಯು ಕ್ರಿಯೇಟ್ ಎ RAID ಬಿಟ್ವೀನ್ 2 storage boxes, the speed of data read and write will increase. That is what the speed. So cost ulita alli. Okay, so single disk means RAID use ಮಾಡಿ you increase this speed and reliable. It is very reliable. Okay, as we told, high availability. Okay, it will provide the high availability and resiliency. Okay, so this is why we require a RAID. RAID ಅಂದ್ರೆ simple ಆಗಿ ಹೇಳ್ಬಿಡ್ತೀನಿ. We are taking multiple physical disk. We are binding them together. We are binding them together for what? So ಈಗ ನೀವು ಯಾವುದೋ ಒಂದು ಇಮೇಜ್ ಫೈಲು ಡೇಟಾನ ಒಂದು ಡಿಸ್ಕಲ್ಲಿ ಸ್ಟೋರ್ ಮಾಡಿದ್ರೆ ಆಟೋಮೆಟಿಕಲಿ ಅದರ ಮಿರರ್ಡ್ ಕಾಪಿ ಇಲ್ಲಿ ಸ್ಟೋರ್ ಆಗುತ್ತೆ. ಆರ್ ಎಲ್ಸ್ ನಿಮ್ದು ಒಂದು ಡೇಟಾ ಇತ್ತು, ಒಂದು ಇಮೇಜ್ ಇತ್ತು ಅಂದ್ರೆ ಆ ಇಮೇಜು ಮಲ್ಟಿಪಲ್ ಪೀಸಸ್ ಕಟ್ಟಾಗಿ ಇಲ್ಲ ಆಫ್ ಪೀಸ್ ಕಟ್ ಆಗುತ್ತೆ. ಅದರಿಂದ ಏನು ಅಡ್ವಾಂಟೇಜು ಅಂದರೆ ರೀಡ್ ರೈಟ್ ಸ್ಪೀಡ್ ಜಾಸ್ತಿ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ವೈ ವಿ ರಿಕ್ವೈರ್ RAID. ಐ ಹೋಪ್ ಎಂತಕ್ಕೆ RAID ಬೇಕು ಅಂತ ಗೊತ್ತಾಯ್ತು ಅಂದ್ಕೊಳ್ತೀನಿ. ಅದರಲ್ಲಿ RAID ಅಲ್ಲಿ ಹಾರ್ಡ್ವೇರ್ RAID ಇದೆ, ಸಾಫ್ಟ್ವೇರ್ RAID ಇದೆ. ಹಾರ್ಡ್ವೇರ್ RAID ಅಂತ ಹೇಳಿದ್ರೆ ನಿಮ್ಮ ಮದರ್ ಬೋರ್ಡಲ್ಲೇ ಸೊ ಹ್ಯಾವ್ ದಿಸ್ RAID ಕಂಟ್ರೋಲರ್. Using that you can create a RAID of multiple disks. Okay, ನಿಮ್ಮ ಸೊ ಯಾವುದೋ ಒಂದು ಸರ್ವರ್ ಇರುತ್ತೆ, ಸರ್ವರಲ್ಲಿ 3-4 ಹಾರ್ಡ್ ಡಿಸ್ಕ್ ಇರುತ್ತೆ. ಆ 3-4 ಹಾರ್ಡ್ ಡಿಸ್ಕ್ ಅನ್ನ ಕಂಬೈನ್ ಮಾಡಿ ಸೊ ಯು ಆರ್ ಕ್ರಿಯೇಟಿಂಗ್ ಎ RAID. ಇನ್ನು ಆಪರೇಟಿಂಗ್ ಸಿಸ್ಟಮ್ ಇನ್ಸ್ಟಾಲ್ ಮಾಡಿಲ್ಲ. ಏನಕ್ಕೆ RAID ಕ್ರಿಯೇಟ್ ಮಾಡಬೇಕು ಹಾರ್ಡ್ವೇರ್ ಲೆವೆಲ್ ಅಂತ ಹೇಳಿದ್ರೆ ಟು ಪ್ರೊಟೆಕ್ಟ್ ಯುವರ್ ಆಪರೇಟಿಂಗ್ ಸಿಸ್ಟಮ್. ನೀವು ಯಾವುದೋ ಒಂದು ಡಿಸ್ಕಲ್ಲಿ OS ಅನ್ನ ಇನ್ಸ್ಟಾಲ್ ಮಾಡಿದ್ರಿ ಅನ್ಕೊಳ್ಳಿ, ಆ ಡಿಸ್ಕ್ ಹೋಗ್ಬಿಡ್ತು ಅಂತ ಹೇಳಿದ್ರೆ ಕಂಪ್ಲೀಟ್ ಪ್ರೊಸೆಸ್ ಸ್ಟಾಪಾ, ಆಪರೇಟಿಂಗ್ ಸಿಸ್ಟಮ್ ಸ್ಟಾಪಾ. ಸೊ ಇನ್ಸ್ಟೆಡ್ ಆಫ್ ದಟ್ ಇಫ್ ಯು ಕ್ರಿಯೇಟ್ ಎ RAID, ಓಕೆ, ಸೊ ನಿಮ್ಗೆ ಅಲ್ಲಿ ಫಾಸ್ಟರ್ ರೀಡ್ ರೈಟ್ ಸ್ಪೀಡ್ ಸಿಗುತ್ತೆ, ನಿಮ್ಮ OS ಫಾಸ್ಟಾಗಿ ವರ್ಕ್ ಆಗುತ್ತೆ. ಪ್ಲಸ್ ಇಫ್ ಒನ್ ಆಫ್ ದಿ ಡಿಸ್ಕ್ ಫೇಲ್ಸ್ ಆಲ್ಸೋ, okay, immediately, so you can replace and okay, so the process will continue. So that is what hardware level RAID. Okay, RAID na, so 99% to protect your operating system only we are creating hardware level RAID. Software level RAID, okay, for data protection and high availability. Okay, as I told, ನಿಮ್ಮದು ವೆಬ್ಸೈಟ್ ರನ್ ಆಗ್ತಾ ಇರುತ್ತೆ. ಸೊ ನಿಮ್ಮ ವೆಬ್ಸೈಟಿಗೆ ಡೇಟಾ ರೀಡ್ ಸ್ಪೀಡ್ ಫಾಸ್ಟ್ ಆಗಿರಬೇಕು. ಅಥವಾ ನಿಮ್ಮ ಡೇಟಾ ಒಂದೇ ಸ್ಟೋರೇಜಲ್ಲಿ ಹಾಕಿದ್ರೆ ಸ್ಟೋರೇಜ್ ಏನಾರು ಹೋಗ್ಬಿಡ್ತು ಅಂದರೆ ಡೇಟಾನು ಓಕೆ ಸೊ ಹೋಗುತ್ತೆ. ಸೊ ಆ ಪರ್ಪಸ್ಸಿಗೋಸ್ಕರ ಸೊ ಯು ರಿಕ್ವೈರ್ ಅ ಸಾಫ್ಟ್ವೇರ್ RAID. ಸೊ ಸಾಫ್ಟ್ವೇರ್ RAID ಕ್ರಿಯೇಟ್ ಮಾಡಲಿಕ್ಕೆ ಸೊ ದೇರ್ ಆರ್ ಮಲ್ಟಿಪಲ್ ಥರ್ಡ್ ಪಾರ್ಟಿ ಟೂಲ್ಸ್ ಆರ್ ಅವೈಲೇಬಲ್. ಓಕೆ, ಸೊ ಲೈಕ್ NetApp, ಓಪನ್ ಫೈಲರು, Dell EMC, ಈವನ್ ಇನ್ ಯುವರ್ ವಿಂಡೋಸ್ ಮೈಕ್ರೋಸಾಫ್ಟ್ ಸರ್ವರ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲೂ okay, it will provide a RAID option. Okay, so some RAID levels ಇದೆ. So it will provide a RAID 0, 1, okay, 5 ಈ ರೀತಿ RAID ನ ಲೆವೆಲ್ ನ ಪ್ರೊವೈಡ್ ಮಾಡುತ್ತೆ. ಬಟ್ ಎಲ್ಲ RAID ಸಪೋರ್ಟ್ ಮಾಡಲ್ಲ ಅದು. ಓಕೆ, ಸೊ ಅದನ್ನ ಹೆಂಗ್ ಮಾಡೋದು ವಿಲ್ ಸಿ ಇಟ್. ಓಕೆ, ಈ RAID ಅಲ್ಲಿ ಓಕೆ ಮೇಜರ್ ಆಗಿ 3 ಟೆಕ್ನಿಕ್ಸ್ ಯೂಸ್ ಮಾಡಿ RAID ಅನ್ನ ಕ್ರಿಯೇಟ್ ಮಾಡ್ತೀವಿ. 3 ಟೆಕ್ನಿಕ್ಸ್ ಯೂಸ್ ಮಾಡಿ. ಫಸ್ಟ್ ಒನ್ ಸ್ಟ್ರಿಪ್ಪಿಂಗು, ಸೆಕೆಂಡ್ ಒನ್ ಮಿರರಿಂಗು, third one parity. Okay, so the last one it is not okay, so the one of the major method spanned. Okay, stripping andre enu andre nimma data irutte. Okay, so this data is stripped into multiple pieces, it is copied in multiple disk. Automatically that RAID means controller itself will do that task. So what is the benefit of having it stripped? Okay, so stripped irodrinda ಓಕೆ ಡೇಟಾ ರೀಡ್ ರೈಟ್ ಸ್ಪೀಡು ಜಾಸ್ತಿ ಆಗುತ್ತೆ. ಓಕೆ, ಫಾಸ್ಟರ್ ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ. ಬಟ್ ವಾಟ್ ಈಸ್ ದಿ ಡಿಸ್ಅಡ್ವಾಂಟೇಜ್ ಆಫ್ ಸ್ಟ್ರಿಪ್? ಓಕೆ, ಸೊ ಇಲ್ಲಿ ನೋಡಿ ಸ್ಟ್ರಿಪ್ಪಲ್ಲಿ ಬೈ ಚಾನ್ಸ್ ಏನಾದರೂ ಒನ್ ಆಫ್ ದಿ ಡಿಸ್ಕ್ ಫೇಲ್ಸ್, ಗಾನ್, ನಿಮ್ಮ ಡೇಟಾ ಹೋಯ್ತು. ಓಕೆ, ಸೊ ದಟ್ ಈಸ್ ಸ್ಟ್ರಿಪ್ಪಿಂಗ್. ವಾಟ್ ಈಸ್ ದಿ ಸೊಲ್ಯೂಷನ್ ಫಾರ್ ದಟ್ ವಿಲ್ ಡಿಸ್ಕಸ್ ಲೇಟರ್. ವಾಟ್ ಈಸ್ ಮಿರರಿಂಗ್? ನಿಮ್ಮ ಡೇಟಾ ಇರುತ್ತೆ. ಓಕೆ, so automatically same data will copied into both the disks. ಇಲ್ಲೇನು ಅಂತ ಹೇಳಿದ್ರೆ ಇಲ್ಲಿ you are not getting, okay, you are not getting huge disk. Okay, ಯಾಕೆಂದ್ರೆ ಸೇಮ್ ಡೇಟಾನ ಎರಡು ಕಡೆ ಕಾಪಿ ಆಗಿರೋದ್ರಿಂದ okay will not get performance like the first one, okay, stripping. But ಇಲ್ಲಿ so you will get the redundancy, data redundancy. By chance ಏನಾಯ್ತು ಒನ್ ಆಫ್ ದಿ ಡಿಸ್ಕ್ ಹೋಯ್ತು ಅಂತ ಹೇಳಿದ್ರು you will not lose your data. ಓಕೆ, ನೀವು ಹೇಳ್ಬೋದು ಮ್ಯಾನ್ಯುವಲ್ ನಾನು ಎರಡು ಕಡೆ, ಸೊ ದಟ್ ಈಸ್ ಟೈಮ್ ವೇಸ್ಟ್, ರೈಟ್? ಸೊ ದಟ್ ಈಸ್ ಟೈಮ್ ವೇಸ್ಟ್. ಮ್ಯಾನ್ಯುವಲಿ ನೀವು ಎರಡು ಕಡೆ ಕಾಪಿ ಮಾಡ್ಕೊ ಕೂತ್ಕೊಳ್ಳೋದು ಟೈಮ್ ವೇಸ್ಟ್. ಇನ್ಸ್ಟೆಡ್ ಆಫ್ ದಟ್ ಇಫ್ ಯು ಕ್ರಿಯೇಟ್ ಮಿರರ್ಡ್ ವಾಲ್ಯೂಮ್ ಆಟೋಮೆಟಿಕಲಿ ಅದೇ ಆಗುತ್ತೆ.
ಸೊ ದಟ್ ಈಸ್ ಮಿರರ್ಡ್. ಥರ್ಡ್ ಒನ್ ಇಸ್ ಪ್ಯಾರಿಟಿ. ಪ್ಯಾರಿಟಿ ಅಂದ್ರೆ ಏನು ಅಂತ ಹೇಳಿದ್ರೆ, ಸೊ ಒಂದು 2 ಡಿಸ್ಕ್ 3 ಡಿಸ್ಕ್ ಇರುತ್ತೆ ಅನ್ಕೊಳ್ಳೋದ. ಇಲ್ಲಿ ನಿಮ್ಮ ಡೇಟಾ ಕಾಪಿ ಆಗಬೇಕಾದ್ರೆ ಓಕೆ, ನಿಮ್ಮ ಡೇಟಾ ಇಲ್ಲಿನೂ ಕಾಪಿ ಆಗುತ್ತೆ, ಇಲ್ಲಿನೂ ಕಾಪಿ ಆಗುತ್ತೆ. ಓಕೆ, ಇಲ್ಲಿನೂ ಕಾಪಿ ಆಗಿ ಸ್ಟ್ರಿಪ್ಟ್ ಆಗಿ. ಓಕೆ, ಸೊ ಫಾರ್ ದಟ್ ಸೊ ಪ್ಯಾರಿಟಿಗೆ ಕೆಲವು ಆಪ್ಷನ್ಸ್ ಇದೆ, ಐ ಟೆಲ್ ಯು. ಕಂಬೈನ್. ಓಕೆ, ಸೊ 2 ಡಿಸ್ಕ್ದು ಪ್ಯಾರಿಟಿ ಇಲ್ಲಿ ಸ್ಟೋರ್ ಆಗುತ್ತೆ. ವಾಟ್ ಯು ಮೀನ್ ಬೈ ದಟ್ ಪ್ಯಾರಿಟಿ? ಪ್ಯಾರಿಟಿ ಅಂದ್ರೆ ಏನು ಅಂದ್ರೆ ಎಕ್ಸಾಂಪಲ್. ಓಕೆ, ಸೊ ದಿಸ್ ಪ್ಯಾರಿಟಿ ವಿಲ್ ಯೂಸ್ ದಿ XOR, ಬೂಲಿಯನ್ XOR. ಓಕೆ, ಸೊ ಇಟ್ ಯೂಸಸ್ ಬೂಲಿಯನ್ XOR ಮೆಥಡ್. ಓಕೆ, XOR ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಓಕೆ, ಡೇಟಾ 2 ಡಿಸ್ಕಲ್ಲಿ 0 0 ಇತ್ತು ಅಂತ ಹೇಳಿ, ಮೀನ್ಸ್ 0 0 ಇತ್ತು ಅಂದ್ರೆ 0, 0 1 ಇತ್ತು ಅಂದ್ರೆ 1, 1 0 ಇತ್ತು ಅಂತ ಹೇಳಿದ್ರೆ 1, 1 1 ಇತ್ತು ಅಂತ ಹೇಳಿದ್ರೆ 0. ಓಕೆ, ಎಕ್ಸಾಂಪಲ್ ನಿಮ್ಮ ಡೇಟಾ. ಓಕೆ, ಸೊ ನಿಮ್ಮದು ಇಮೇಜ್ ಇರುತ್ತೆ, ಇಮೇಜ್ನ 2 ಪೀಸಾಗಿ ಕಟ್ ಮಾಡ್ತು. ಓಕೆ, ಏನಿಯೋ ಆಲ್ರೆಡಿ ಯು ನೋ. ಓಕೆ, ಸೊ ಎವ್ರಿಥಿಂಗ್, ಅದು ಸಾಂಗ್ ಆಗಲಿ, ಮೂವಿ ಆಗಲಿ, ಏನಾದರೂ ಆಗಲಿ, ಇಟ್ ಈಸ್ ಅ ಬೈನರಿ ಕೋಡ್. ಓಕೆ, ಸೊ ನಿಮ್ಮ ಇಮೇಜ್ 2 ಪೀಸ್ ಆಗಿ ಡಿವೈಡ್ ಆಯಿತು. ದ ಫಸ್ಟ್ ಪೀಸ್ ಡೇಟಾ ಇಸ್ ದಿಸ್ 0 1 1 0 1 1 0 1. ಸೆಕೆಂಡ್ ಪೀಸ್ ಆಫ್ ಯುವರ್ ಡೇಟಾ ಇಸ್ ದಿಸ್. ಓಕೆ, ನಿಮ್ಮ ಡೇಟಾ 2 ಕಡೆ 2 ಪೀಸ್ ಆಗಿ ಕಟ್ ಆಗಿದೆ. ಸೊ 1 piece of data is stored in the first disk, the second piece of data is stored in the second disk. Okay, so ಈಗ ಅಕಸ್ಮಾತ್ ಜನರಲಿ ವಿತ್ ಸ್ಟ್ರಿಪ್ಟ್ ವಾಲ್ಯೂಮ್ ಅಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ, ಒನ್ ಆಫ್ ದಿ ಡಿಸ್ಕ್ ಹೋಯ್ತು ಅಂತ ಹೇಳಿದ್ರೆ ಎಂಟೈರ್ ಡೇಟಾನೇ ಹೋಗ್ತಿತ್ತ. ಬಟ್ ಇಲ್ಲಿ ಪ್ಯಾರಿಟಿಲಿ ಏನಾಗುತ್ತೆ, ಸೊ ಇಟ್ ವಿಲ್ ಡೂ ದಿ ಲಾಜಿಕಲ್ XOR. ಓಕೆ, ಇಟ್ ವಿಲ್ ಪ್ರೊಡ್ಯೂಸ್ ಒನ್ ರಿಸಲ್ಟ್. Okay, 1 0 1 1 0 0 1 1. Okay, so this data will be stored in the third disk. Okay, ಈಗ ಈ 3 ಡಿಸ್ಕಲ್ಲಿ ಯಾವ ಡಿಸ್ಕ್ ಹೋಯ್ತು ಅಂತ ಹೇಳಿದ್ರು, ಸೊ ನೋ ನೀಡ್ ನಾಟ್ ಟು ವರಿ, ಯು ವಿಲ್ ನಾಟ್ ಲೂಸ್ ಯುವರ್ ಡೇಟಾ. ಯು ವಿಲ್ ನಾಟ್ ಲೂಸ್ ಯುವರ್ ಡೇಟಾ. ಅಗೇನ್ ಲಾಜಿಕಲ್ ಆರ್ ಮಾಡಿ. ಎಕ್ಸಾಂಪಲ್ ಇಲ್ಲೇ ತಗೊಳ್ಳೋಣ. ಡೇಟಾ ಡಿಸ್ಕ್ 1 ಅಲ್ಲಿ ಈ ಡೇಟಾ ಇದೆ, ಡಿಸ್ಕ್ 2 ಅಲ್ಲಿ ಈ ಡೇಟಾ ಇದೆ, ರಿಸಲ್ಟ್ ಇದು ಬಂತು, ಇದು ಪ್ಯಾರಿಟಿಲಿ ಸ್ಟೋರ್ ಮಾಡೋದು. ಓಕೆ, ಬೈ ಚಾನ್ಸ್ ಏನಾದರೂ ಒನ್ ಆಫ್ ದಿ ಡಿಸ್ಕ್ ಫೇಲ್ಸ್, ಸೆಕೆಂಡ್ ಡಿಸ್ಕ್ ಫೇಲ್ ಆಯಿತು ಅಂತ ಹೇಳಿದ್ರು, ಅಗೇನ್ ಡೂ ದಿ ಲಾಜಿಕಲ್. ಓಕೆ, XOR for this and this, you will get the same result. Means you will get your data back. Okay, so this is what parity. So the span is not okay, very important. While explaining that RAID, I'll explain the span. Okay, ಯಾವ RAIDs ಇದೆ. Okay, so we have RAID 0, RAID 1, RAID 2, RAID 3, RAID 4, RAID 5 and RAID 6. RAID 0 ಸ್ಟ್ರಿಪ್ಟ್ ಮೆಥಡ್ ಅನ್ನು ಯೂಸ್ ಮಾಡುತ್ತೆ. RAID 1 ಮಿರರ್ ಮೆಥಡ್ ಅನ್ನು ಯೂಸ್ ಮಾಡುತ್ತೆ. ಮಿರರ್ ಅಂತ ಹೇಳಿದ್ರೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ, ಸೇಮ್ ಕಾಪಿ. ಓಕೆ, ಮಿರರ್ಡ್ ಮೆಥಡ್ ಯೂಸ್ ಮಾಡುತ್ತೆ. RAID 2 ಅಂಡ್ RAID 3, RAID 4. ಓಕೆ, ಈ 3 ರೇರ್ಲಿ ಯೂಸ್ ಮಾಡ್ತೀವಿ. ಜನರಲಿ ವಿ ಆರ್ ನಾಟ್ ಯೂಸಿಂಗ್. ಇದು RAID 2, RAID 3, RAID 4, RAID 5, RAID 6 ಎಲ್ಲ ಸ್ಟ್ರಿಪ್ಟ್ ಮೆಥಡ್ ಯೂಸ್ ಮಾಡುತ್ತೆ. ಬಟ್ ಇಯರ್ ದೇರ್ ಇಸ್ ಅ ಚೇಂಜ್. ಸಿ, RAID 2 ಸ್ಟ್ರಿಪ್ ಯೂಸ್ ಮಾಡಿನೂ ಬಿಟ್ ಲೆವೆಲ್ ಸ್ಟ್ರಿಪ್ಪಿಂಗ್ ಆಗುತ್ತೆ, ಬಿಟ್ ಬೈ ಬಿಟ್ ಸ್ಟ್ರಿಪ್ಪಿಂಗ್ ಆಗುತ್ತೆ. ಅಂಡ್ ಫಾರ್ ಎರರ್ ಚೆಕಿಂಗ್ ಇಟ್ ವಿಲ್ ಯೂಸ್ ಅಮ್ಮಿಂಗ್ ಕೋಡ್ ಅನ್ನ ಯೂಸ್ ಮಾಡುತ್ತೆ. ಓಕೆ, ಬಟ್ RAID 3 ಸ್ಟ್ರಿಪ್ ಟು ಬೈಟ್ ಲೆವೆಲ್ ಸ್ಟ್ರಿಪ್ ಆಗುತ್ತೆ. ಓಕೆ, ಸೊ ದರ್ ಇಸ್ ಎ ಡೆಡಿಕೇಟೆಡ್ ಪ್ಯಾರಿಟಿ ಡಿಸ್ಕ್, ಅದಕ್ಕೋಸ್ಕರ ಡೆಡಿಕೇಟೆಡ್ ಪ್ಯಾರಿಟಿ ಡಿಸ್ಕ್ ಇರುತ್ತೆ. ಓಕೆ, ಸೊ RAID 4 ಸ್ಟ್ರಿಪ್ ಬ್ಲಾಕ್ ಲೆವೆಲ್ ಆಗುತ್ತೆ ಸ್ಟ್ರಿಪ್ಪಿಂಗು. ಓಕೆ, ಸೊ ಡೆಡಿಕೇಟೆಡ್ ಪ್ಯಾರಿಟಿ ಡಿಸ್ಕ್ ಇರುತ್ತೆ. ಓಕೆ, ಬಟ್ RAID 5, ಸೊ ವೈಡ್ಲಿ ವಿ ಆರ್ ಯೂಸಿಂಗ್ RAID 5 ಅಂಡ್ RAID 6. ಸೊ ಇದು ಅಷ್ಟೇ ಸ್ಟ್ರಿಪ್ಪಿಂಗು, ಬ್ಲಾಕ್ ಲೆವೆಲ್ ಸ್ಟ್ರಿಪ್ಪಿಂಗು, ಡಿಸ್ಟ್ರಿಬ್ಯೂಟೆಡ್ ಪ್ಯಾರಿಟಿ. Okay, dedicated parity, distributed parity, I'll explain it in next video, don't worry. Okay, so RAID 6, so this will also use strip, block level stripping, but it uses 2 level parity. Okay, so that is whatever parity I explained, it is a single level, but it uses 2 level parity. Okay, so these all are the general RAID methods. Other than this, we have a special RAID methods. We call that as a nested. ಏನು ನೆಸ್ಟೆಡ್ ಅಂತ ಹೇಳಿದ್ರೆ, ಕಾಂಬಿನೇಷನ್ ಆಫ್ 1 or more RAID ಅನ್ನ ಕಂಬೈನ್ ಟುಗೆದರ್ ವಿ ಆರ್ ಕ್ರಿಯೇಟಿಂಗ್ ಸೊ ನ್ಯೂ RAID. ಓಕೆ, ಸೊ ಇಟ್ ವಿಲ್ ಗಿವ್ ದಿ ಮೋರ್ ಅಡ್ವಾಂಟೇಜ್. ಓಕೆ, ಕಂಪೇರ್ ಟು ಸಿಂಗಲ್ RAID. ಸೊ ಇಯರ್ ವಿ ಹ್ಯಾವ್ RAID 10, RAID 01. ಓಕೆ, ಈ ರೀತಿ ಮಲ್ಟಿಪಲ್ RAIDs ಇರುತ್ತೆ. ಬಟ್ ದಿಸ್ ಟು ಆರ್ ವೆರಿ ಪಾಪ್ಯುಲರ್. ಲೈಕ್ 10 ಅಂತ ಹೇಳಿದ್ರೆ RAID 1 ಅಂತ ಯಾವುದು, RAID 1 ಮಿರರಿಂಗು, RAID 0 ಸ್ಟ್ರಿಪ್ಪಿಂಗು, RAID 01 ಅಂತ ಹೇಳಿದ್ರೆ stripping, mirroring. So this is what, okay, so the explanation means RAID ಅಂದ್ರೆ ಏನು, RAID methods ಯಾವುದು, ಯಾವ್ಯಾವ RAID types ಅವೆ, ಸ್ಟ್ರಿಪ್ ಅಂದ್ರೆ ಏನು, ವಾಲ್ಯೂಮ್ ಅಂದ್ರೆ ಏನು. ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ತಿಳ್ಕೊಂಡಿರ್ತೀನಿ. ಯೂಸ್ಫುಲ್ ಆಗಿದ್ರೆ ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೆ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದ.